ನಮ್ಮ ಸುತ್ತಲಿನ ಬಹಳಷ್ಟು ಜನರು ಲಾಂಗ್ ಟರ್ಮ್ ವೆಕೇಷನ್ಗೆ ಹೋಗಲು ಯೋಚನೆ ಮಾಡುತ್ತಿರುತ್ತಾರೆ. ಹೊಸ ಬಟ್ಟೆಗಳನ್ನು ಖರೀದಿಸಲು ಹಾಗೂ ಹೊಸ ಫೋನ್ ಖರೀದಿಸುವ ಕನಸನ್ನು ಕಾಣುತ್ತಾ ಇರುತ್ತಾರೆ. ಈ ರೀತಿ ಕನಸು ಕಾಣುವಾಗ ತಲೆಯಲ್ಲಿ ಮನೆಯ ಬಾಡಿಗೆ ಕಟ್ಟುವುದು, ಬೈಕ್ EMI ಕಟ್ಟುವ ವಿಚಾರ, ಹಲವಾರು ಖರ್ಚುಗಳು ನೆನಪಿಗೆ ಬಂದು ಕನಸು ನೆನಸಾಗದೆ ಉಳಿದು ಬಿಡುತ್ತದೆ. ಇವುಗಳಿಂದ ಪಾರಾಗಲು ರಾತ್ರೋರಾತ್ರಿ ಶ್ರೀಮಂತರಾಗಬೇಕು ಎಂದುಕೊಳ್ಳುತ್ತಾರೆ. ರಾತ್ರೋರಾತ್ರಿ ಶ್ರೀಮಂತರಾಗುವುದು ಸಾಧ್ಯವಿಲ್ಲದ ಮಾತಾಗಿದೆ. ಯಾವುದೇ ಶ್ರೀಮಂತರು ಹಾಗೂ ಕೋಟ್ಯಾಧೀಶರು ರಾತ್ರೋರಾತ್ರಿ ಶ್ರೀಮಂತರಾಗಿರುವುದಿಲ್ಲ. ಅವರ ಶ್ರೀಮಂತಿಕೆ ಹಿಂದೆ ಸಣ್ಣ ಸಣ್ಣ ಸ್ಟೆಪ್ಗಳನ್ನು ಪಾಲಿಸಿರುತ್ತಾರೆ. ಇದರಿಂದ ಅವರು ಮಿಲಿಯನೇರ್ ಆಗಿರುತ್ತಾರೆ. ಇದನ್ನು ಒಂದು ಕಥೆಯ ಮೂಲಕ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಒಂದು ಕಾಡಿನಲ್ಲಿ 3 ಹಂದಿಗಳು ಇರುತ್ತವೆ. ಮೊದಲನೇ ಹಂದಿ ಬಹಳ ಆಲಸ್ಯವಾಗಿರುತ್ತದೆ. ಇದು ಚಳಿಗಾಲ ಸಮೀಪವಾಗುತ್ತಿರುವುದರಿಂದ ಅವಸರವಾಗಿ ಗೂಡನ್ನು ಕಟ್ಟಿಕೊಂಡು ಆರಾಮವಾಗಿ ತಿಂದು ತಿರುಗಾಡಲು ಪ್ರಾರಂಭಿಸುತ್ತದೆ. ಎರಡನೇ ಹಂದಿ ಯಾವುದೇ ವಿಚಾರವನ್ನು ಮಾಡದೆ ಕಾಡಿನಿಂದ ಕಟ್ಟಿಗೆ ತಂದು ಸ್ವಲ್ಪ ಗಟ್ಟಿಯಾದ ಮನೆಯನ್ನು ನಿರ್ಮಿಸಿಕೊಳ್ಳುತ್ತದೆ. ಮೂರನೇ ಹಂದಿ ಇದು ಬುದ್ಧಿವಂತಿಕೆಯಿಂದ ಇಟ್ಟಿಗೆ ಹಾಗೂ ಕಲ್ಲುಗಳಿಂದ ಕಷ್ಟಪಟ್ಟು ಮನೆಯನ್ನು ಗಟ್ಟಿಮುಟ್ಟಾಗಿ ನಿರ್ಮಿಸಿಕೊಳ್ಳುತ್ತದೆ. ಕೆಲವೇ ದಿನಗಳಲ್ಲಿ ಚಳಿಗಾಲ ಆರಂಭವಾಗುತ್ತದೆ. ಕಾಡಿನಲ್ಲಿದ್ದ ತೋಳ ಬೇಟೆಯಾಡಲು ಬರುತ್ತದೆ. ತೋಳ ಮತ್ತು ಹಂದಿಗಳು ಹೊಟ್ಟೆ ಹಸಿವಿನಿಂದ ಬಳಲುತ್ತಿರುತ್ತವೆ. ಹಂದಿಗಳು ತಮ್ಮ ರಕ್ಷಣೆ ಮಾಡಿಕೊಳ್ಳುವುದರ ಜೊತೆಗೆ ಹಸಿವನ್ನು ನೀಗಿಸಿಕೊಳ್ಳಬೇಕಾಗಿರುತ್ತದೆ. ಕಾಡಿನಲ್ಲಿ ಸುತ್ತಾಡುತ್ತಾ ತೋಳ ಮೊದಲನೇ ಹಂದಿಯ ಮನೆಯ ಮುಂದೆ ಬಂದು ಸರಳವಾಗಿ ಹಂದಿಯ ಮನೆಗೆ ನುಗ್ಗಿ ಹಂದಿಯನ್ನು ಕೊಂದು ತಿನ್ನುತ್ತದೆ. ಮರುದಿನ ಎರಡನೇ ಹಂದಿಯ ಮನೆಯ ಮುಂದೆ ಬಂದು ಕಟ್ಟಿಗೆಯಿಂದ ಮನೆ ನಿರ್ಮಿಸಿರುವುದರಿಂದ ಸ್ವಲ್ಪ ಕಷ್ಟಪಟ್ಟು ಮನೆಯ ಒಳಗೆ ನುಗ್ಗಿ ಹಂದಿಯನ್ನು ತಿನ್ನುತ್ತದೆ. ಮೂರನೇ ಹಂದಿಗೆ ತಿಳಿದಿತ್ತು ನಂತರ ಸರದಿ ನನ್ನದೇ ಎಂದು. ಅದು ಬುದ್ಧಿವಂತಿಕೆಯಿಂದ ಮನೆಯನ್ನು ಗಟ್ಟಿಮುಟ್ಟಾಗಿ ಕಟ್ಟಿಕೊಂಡಿತ್ತು ಮತ್ತು ಒಳಗೆ ಬರಲು ಒಂದು ಸಣ್ಣ ಕಿಟಕಿಯನ್ನು ಮಾಡಿಕೊಂಡಿತ್ತು. ತೋಳ ಇದರ ಮೂಲಕವೇ ಒಳಗೆ ಬರುತ್ತದೆ ಎಂದು ತಿಳಿದು ಅಡ್ಡಲಾಗಿ ಒಂದು ಬಿಸಿ ನೀರಿನ ಪಾತ್ರೆಯನ್ನು ಇಟ್ಟಿತ್ತು. ತೋಳ ಪ್ರಯತ್ನಪಟ್ಟು ಈ ಕಿಂಡಿಯ ಮೂಲಕವೇ ಒಳಗೆ ಪ್ರವೇಶ ಮಾಡಲು ಪ್ರಯತ್ನಿಸಿ ಆ ಬಿಸಿ ನೀರಿನಲ್ಲಿ ಬಿದ್ದು ಸತ್ತು ಹೋಯಿತು. ಇದು ಮಕ್ಕಳ ಕಥೆಯಾಗಿದ್ದರೂ ಇದರಿಂದ ಹಲವಾರು ಅಂಶಗಳನ್ನು ತಿಳಿದುಕೊಳ್ಳಬಹುದು. ಬುದ್ಧಿವಂತಿಕೆಯಿಂದ ಮುಂದೆ ಬರುವ ಕಷ್ಟಗಳಿಗೆ ಪೂರ್ವಸಿದ್ಧತೆ ಮಾಡಿಕೊಂಡಿರಬೇಕು. ಆಲಸ್ಯದಿಂದ ಕ್ಷಣಿಕ ಸುಖವನ್ನು ಬಯಸಬಾರದು. ಅಪಾಯಗಳಿಗೆ ಬುದ್ಧಿವಂತಿಕೆಯಿಂದ ಪರಿಹಾರವನ್ನು ಹುಡುಕಬೇಕು. ಬಡತನದಲ್ಲಿರುವವರು ಬಡತನದಿಂದ ಪಾರಾಗಲು ಶ್ರೀಮಂತರು ಅನುಸರಿಸುವ ಚಿಕ್ಕ ಬೇಬಿ ಸ್ಟೆಪ್ಗಳನ್ನು ನಾವು ಪಾಲಿಸಿ ಶ್ರೀಮಂತಿಕೆಯ ಕಡೆಗೆ ಹೆಜ್ಜೆಯನ್ನು ಹಾಕಬಹುದು. ಹಾಗಾದರೆ ಆ ಸ್ಟೆಪ್ಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ. ಬೇಬಿ ಸ್ಟೆಪ್ ನಂಬರ್ 1, ಸ್ಟಾಪ್ ಲಿವಿಂಗ್ ಇನ್ ಡಿನೈಲ್. ಜೀವನದಲ್ಲಿ ಪ್ರತಿಯೊಂದು ನಿರಾಕರಿಸುವುದನ್ನು ನಿಲ್ಲಿಸಬೇಕು. ವಾಸ್ತವತೆಯನ್ನು ಒಪ್ಪಿಕೊಳ್ಳಬೇಕು. ನಾವು ಕೇಳಿರುತ್ತೇವೆ ಪ್ರತಿದಿನ ಫಾಸ್ಟ್ ಫುಡ್ ಹಾಗೂ ಹೋಟೆಲ್ಗಳಲ್ಲಿ ತಿನ್ನುವುದರಿಂದ ಆರೋಗ್ಯ ಹಾಳಾಗುತ್ತದೆ ಎಂದು. ಕೆಲವೊಂದು ಜನ ಇದನ್ನು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ಹಾಗೆಯೇ ಆಲ್ಕೋಹಾಲ್ ಸೇವನೆ ಕೂಡ ಕೆಟ್ಟದ್ದೆಂದು ಹೇಳಿದರೂ ಕೆಲವರು ಯಾವಾಗಲಾದರೂ ಒಮ್ಮೆ ಕುಡಿದರೆ ಏನೂ ಆಗುವುದಿಲ್ಲ ಎಂದು, ನಾನು ಬಹಳ ಫಿಟ್ ಹಾಗೂ ಆರೋಗ್ಯವಾಗಿದ್ದೇನೆಂದು ಹೇಳಿ ವಾಸ್ತವತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅದೇ ರೀತಿ ಹಣಕಾಸಿನ ವಿಷಯದಲ್ಲೂ ಕೂಡ ತಮ್ಮ ಬದುಕಿನ ವಾಸ್ತವತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರ ಹಣಕಾಸಿನ ಸ್ಥಿತಿ ಬಹಳ ಕೆಟ್ಟದ್ದಾಗಿದ್ದರೂ ಕೂಡ ಪಾರ್ಟಿ ಮಾಡುವುದು, ಮೋಜು ಮಸ್ತಿ ಮಾಡುವುದು, ಹಣವನ್ನು ನಿರಂತರವಾಗಿ ಖರ್ಚು ಮಾಡುತ್ತಿರುತ್ತಾರೆ. ಇದರಿಂದಾಗಿ ಅವರು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೆ. ಇದರ ಅರಿವು ಅವರಿಗೆ ಆಗುವುದೇ ಇಲ್ಲ. ಇದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ ಬನ್ನಿ. ಒಂದು ಕಪ್ಪೆಯನ್ನು ತೆಗೆದುಕೊಂಡು ಬಿಸಿನೀರಿನಲ್ಲಿ ಹಾಕಿದರೆ ಅದು ತಕ್ಷಣವೇ ನೀರಿನಿಂದ ಹೊರಜಿಗಿದು ಬಿಡುತ್ತದೆ. ಬದಲಾಗಿ ಅದನ್ನು ತಣ್ಣಗಿರುವ ನೀರಿನಲ್ಲಿ ಹಾಕಿ ನಿಧಾನವಾಗಿ ನೀರನ್ನು ಬಿಸಿ ಮಾಡುತ್ತಾ ಹೋದರೆ ಅದಕ್ಕೆ ತಿಳಿಯುವುದಿಲ್ಲ. ಕೊನೆಗೆ ಅದು ಬಿಸಿಯಿಂದ ಸತ್ತು ಹೋಗುತ್ತದೆ. ಇದರಿಂದಾಗಿ ನಾವು ನಮ್ಮ ಹಣಕಾಸಿನ ಸ್ಥಿತಿಗತಿಗಳ ವಾಸ್ತವತೆಯನ್ನು ಒಪ್ಪಿಕೊಳ್ಳಬೇಕು. ನಮ್ಮ ವರ್ತನೆಯಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಬೇಕು. ನಿಧಾನವಾಗಿ ಆದರೂ ನಮ್ಮ ಸ್ಥಿತಿ ಉತ್ತಮವಾಗುತ್ತಾ ಸಾಗುತ್ತದೆ. ಬೇಬಿ ಸ್ಟೆಪ್ ನಂಬರ್ 2, ಕ್ರಿಯೇಟ್ ಆನ್ ಎಮರ್ಜೆನ್ಸಿ ಫಂಡ್. ಇಫ್ ಎನಿಥಿಂಗ್ ಕ್ಯಾನ್ ಗೋ ರಾಂಗ್ ವಿಲ್ ಡೆಫಿನೆಟ್ಲಿ ಗೋ ರಾಂಗ್. ನಮ್ಮ ಜೀವನದಲ್ಲಿ ಏನಾದರೂ ತಪ್ಪು ಮಾಡುತ್ತಿದ್ದೇನೆ ಎಂದು ಎನಿಸಿದರೆ ಅದನ್ನು ನಾವು ಸರಿ ಮಾಡಿಕೊಳ್ಳದಿದ್ದರೆ ಖಂಡಿತವಾಗಿಯೂ ನಷ್ಟ ಉಂಟಾಗುತ್ತದೆ. ರಮೇಶ್ ಎಂಬ ಯುವಕನಿದ್ದ. ಹೆಚ್ಚಿಗೆ ಓದಿ ಡಬಲ್ ಡಿಗ್ರಿಯನ್ನು ಪಡೆದುಕೊಂಡಿದ್ದ. ಒಂದು ಒಳ್ಳೆಯ MNC ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ. ಹೆಚ್ಚಿನ ಸಂಬಳ ಬರುತ್ತಿತ್ತು. ಜೀವನ ಚೆನ್ನಾಗಿತ್ತು. ಅವನಲ್ಲಿ ಒಂದು ಕೊರತೆ ಇತ್ತು. ಅದೇನೆಂದರೆ ಕಡಿಮೆ ಹಣವನ್ನು ಉಳಿತಾಯ ಮಾಡುತ್ತಿದ್ದ. ಉಳಿದಿದ್ದನ್ನು ಕುಟುಂಬ ಹಾಗೂ ತನ್ನ ಸಣ್ಣ ಪುಟ್ಟ ಸಂತೋಷಗಳಿಗೆ ಖರ್ಚು ಮಾಡುತ್ತಿದ್ದ. ಭವಿಷ್ಯದ ಬಗ್ಗೆ ಯಾವುದೇ ಎಮರ್ಜೆನ್ಸಿ ಫಂಡ್ ಕೂಡಿಟ್ಟಿರಲಿಲ್ಲ.
ಒಂದು ದಿನ ಹೀಗೆ ವಿಚಾರ ಮಾಡುತ್ತಾ ಆಫೀಸ್ಗೆ ಹೋಗುತ್ತಿರುವಾಗ ಆಕ್ಸಿಡೆಂಟ್ ಆಗಿ ಕಾಲು ಹಾಗೂ ಕೈಗೆ ಪೆಟ್ಟಾಯಿತು. ಇದರಿಂದ 4 ತಿಂಗಳು ಬೆಡ್ ರೆಸ್ಟ್ ತೆಗೆದುಕೊಳ್ಳುವಂತೆ ಡಾಕ್ಟರ್ ಸೂಚಿಸಿದರು. ಇದರಿಂದ ಕೆಲಸವನ್ನು ಬಿಡಬೇಕಾಯಿತು. ಎಮರ್ಜೆನ್ಸಿ ಫಂಡ್ ಇಲ್ಲದಿರುವುದರಿಂದ ಫ್ಯಾಮಿಲಿ ಖರ್ಚಿಗೆ ಇರಿಸಲಾಗಿದ್ದ ಹಣವನ್ನು ಆಸ್ಪತ್ರೆ ಬಿಲ್ ಕಟ್ಟಲು ಹೋಯಿತು. ಇದರಿಂದ ಮಗನ ಸ್ಕೂಲ್ ಫೀ ಕಟ್ಟಲು ಕೂಡ ಹಣ ಇಲ್ಲದಂತಾಯಿತು. ಇದರಿಂದ ತಿಳಿಯುವುದೇನೆಂದರೆ ಪ್ರತಿಯೊಬ್ಬ ಜೀವನದಲ್ಲಿಯೂ ಆಕಸ್ಮಿಕವಾಗಿ ದುರ್ಘಟನೆಗಳು ಸಂಭವಿಸುವುದರಿಂದ ಇದನ್ನು ಎದುರಿಸಲು ಎಮರ್ಜೆನ್ಸಿ ಫಂಡ್ ಹೊಂದುವುದು ಅವಶ್ಯಕವೆಂದು. ನಮ್ಮ ಭಾರತೀಯ ಕರೆನ್ಸಿಯಲ್ಲಿ ಕನಿಷ್ಠವಾದರೂ 80,000 ರೂಪಾಯಿಗಳ ಎಮರ್ಜೆನ್ಸಿ ಫಂಡ್ ಹೊಂದಿರುವುದು ಅವಶ್ಯಕವಾಗಿದೆ. ಬೇಬಿ ಸ್ಟೆಪ್ ನಂಬರ್ 3, ಯೂಸ್ ಡೆಬ್ಟ್ ಸ್ನೋಬಾಲ್. ಸಂಪತ್ತನ್ನು ಸೃಷ್ಟಿ ಮಾಡಿಕೊಳ್ಳಲು ನಮ್ಮ ಸ್ನೇಹಿತನಾಗಿರುವುದು ನಮ್ಮ ಇನ್ಕಮ್ ಆಗಿದೆ. ಅದೇ ರೀತಿ ನಮ್ಮ ಶತ್ರು ಸಾಲವಾಗಿದೆ. ನಾವು ಫೈನಾನ್ಷಿಯಲ್ ಫ್ರೀ ಆಗಬೇಕು ಎಂದಾದರೆ ಮೊದಲು ಸಾಲದಿಂದ ಮುಕ್ತರಾಗಬೇಕು. ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಕಾರಣ ಅದರ ಬಡ್ಡಿಯಾಗಿದೆ. ಕೆಲವರು ಪ್ರತಿಯೊಂದು ವಸ್ತುವನ್ನು ಸಾಲದ ಅಥವಾ EMI ಮೂಲಕ ಪಡೆದುಕೊಳ್ಳುತ್ತಾರೆ. ಇವರು ಅದರ ಹಿಡನ್ ಚಾರ್ಜಸ್ ಹಾಗೂ ಇಂಟ್ರೆಸ್ಟ್ ರೇಟನ್ನು ಚೆಕ್ ಮಾಡುವುದೇ ಇಲ್ಲ. ಈ ಸಾಲವನ್ನು ತೀರಿಸಲು ಸ್ನೋಬಾಲ್ ಮೆಥಡನ್ನು ಉಪಯೋಗಿಸಬೇಕು. ಈ ಸ್ನೋಬಾಲ್ ಮೆಥಡ್ನಲ್ಲಿ ಒಂದು ಸಣ್ಣ ಮಂಜುಗಡ್ಡೆಯ ಬಾಲನ್ನು ಮೇಲಿಂದ ಕೆಳಕ್ಕೆ ಉರುಳಿಸಿದರೆ ಬರುತ್ತಾ ದೊಡ್ಡದಾಗುತ್ತಾ ಹೋಗುತ್ತದೆ. ಈ ಮೆಥಡ್ನಲ್ಲಿ ಮೊದಲು ನಮ್ಮ ಎಲ್ಲ ಸಾಲವನ್ನು ಒಂದು ಪೇಪರ್ನಲ್ಲಿ ಬರೆದಿಟ್ಟುಕೊಳ್ಳಬೇಕು. ಇದನ್ನು ಮೊದಲು ಸಣ್ಣ ಸಾಲದಿಂದ ಕ್ರಮೇಣ ದೊಡ್ಡ ಸಾಲದವರೆಗೆ ಹೊಂದಿಸಿಕೊಂಡು ಸಾಲ ಮರುಪಾವತಿಸಲು ಸಣ್ಣ ಸಾಲಗಳನ್ನು ಮೊದಲು ತೀರಿಸಬೇಕು. ನಂತರ ದೊಡ್ಡ ಸಾಲವನ್ನು ತೀರಿಸುತ್ತಾ ಹೋಗಬೇಕು. ಇದರಿಂದ ಲೋನ್ಗಳನ್ನು ತೀರಿಸುತ್ತಿದ್ದೇನೆ ಎಂಬ ನೆಮ್ಮದಿ ಹಾಗೂ ಉತ್ಸಾಹ ನಿಮ್ಮದಾಗುತ್ತದೆ. ಇದರಿಂದ ಎಲ್ಲ ಲೋನ್ಗಳನ್ನು ತೀರಿಸಲು ಪ್ರೇರಣೆ ದೊರೆಯುತ್ತದೆ. ಬೇಬಿ ಸ್ಟೆಪ್ ನಂಬರ್ 4, ಹ್ಯಾವ್ ಎ ರನ್ವೇ ಫಂಡ್. ಲೋನ್ಗಳನ್ನು ತೀರಿಸಿದ ಮೇಲೆ 3 ತಿಂಗಳ ರನ್ವೇ ಫಂಡ್ ತಯಾರಿಸಿಕೊಳ್ಳಿ. ಇದರಿಂದ ನೀವೇನಾದರೂ ಕೆಲವು ತಿಂಗಳವರೆಗೆ ಕೆಲಸ ಕಳೆದುಕೊಂಡರೆ ಹಾಗೂ ನಿಮ್ಮ ದೈನಂದಿನ ಖರ್ಚುಗಳಿಗೆ, ಫ್ಯಾಮಿಲಿ ಖರ್ಚುಗಳಿಗೆ ನಿಭಾಯಿಸಲು ಸುಲಭವಾಗುತ್ತದೆ. ನೀವು ತಿಂಗಳಿಗೆ 20,000ಗಳನ್ನು ಖರ್ಚು ಮಾಡುತ್ತಿದ್ದರೆ 3 ತಿಂಗಳ ಅಂದರೆ 60,000 ರೂಪಾಯಿಗಳನ್ನು ರನ್ವೇ ಫಂಡಾಗಿ ತಯಾರಿಸಿಕೊಳ್ಳಿ. ಭವಿಷ್ಯದಲ್ಲಿ ಕೊರೋನಾದಂಥ ಲಾಕ್ಡೌನ್ ಸಮಯದಲ್ಲಿ ಅಥವಾ ಕೆಲಸವಿಲ್ಲದೆ ಹೋದರೆ ನಿಮ್ಮ ಜೀವನ ನಿರಾತಂಕವಾಗಿ ನಡೆಸಲು ಸಹಾಯಕವಾಗುತ್ತದೆ. ಒಂದು ವೇಳೆ ಜಾಬನ್ನು ಕಳೆದುಕೊಂಡಿದ್ದರೆ ಹೊಸ ಜಾಬ್ ನೋಡಿಕೊಳ್ಳುವವರೆಗೂ ಸಮಯ ಸಿಗುತ್ತದೆ. ಮನೆಯ ಖರ್ಚುಗಳ ಒತ್ತಡದಿಂದ ಪಾರು ಮಾಡುತ್ತದೆ. ಈ 3 ತಿಂಗಳ ರನ್ವೇ ಫಂಡ್ ಉಪಯೋಗವಾಗುತ್ತದೆ. ಬೇಬಿ ಸ್ಟೆಪ್ ನಂಬರ್ 5, ಇನ್ವೆಸ್ಟ್ ಆ್ಯಂಡ್ ಎಂಜಾಯ್ ಲೈಫ್. ಜೀವನವೆಂದರೆ ಕೇವಲ ದುಡಿಯುವುದು, ಸಂಪಾದನೆ ಮಾಡುವುದು, ಅದನ್ನು ಸೇವ್ ಮಾಡುವುದು ಮಾತ್ರವಲ್ಲ. ಜೀವನವನ್ನು ಆನಂದಿಸಬೇಕು. ಜೀವನವನ್ನು ಆನಂದಿಸಲು ನಾವು ಸಂಪೂರ್ಣವಾಗಿ ಸಾಲದಿಂದ ಮುಕ್ತರಾಗಿರಬೇಕು. ನಮ್ಮ ನಿವೃತ್ತಿಯ ವಯಸ್ಸಿನಲ್ಲೂ ಕೂಡ ನಾವು ಆನಂದವಾಗಿ ಇರಬೇಕಾದರೆ ನಾವು ನಮ್ಮ ಆದಾಯದ 15% ಹಣವನ್ನು ಉಳಿತಾಯ ಮಾಡಿ ಇನ್ವೆಸ್ಟ್ ಮಾಡಬೇಕು. ಈ ಇನ್ವೆಸ್ಟ್ನಿಂದ ಕಂಪೌಂಡಿಂಗ್ ಇಫೆಕ್ಟನ್ನು ಪಡೆದು ಜೀವನವನ್ನು ಸೆಕ್ಯೂರ್ ಆಗಿ ಇಟ್ಟುಕೊಳ್ಳಬಹುದು. ಈ 5 ಬೇಬಿ ಸ್ಟೆಪ್ಗಳನ್ನು ನಿಮ್ಮ ಜೀವನವನ್ನು ಸೆಕ್ಯೂರ್ ಹಾಗೂ ಫೈನಾನ್ಷಿಯಲ್ ಫ್ರೀ ಮಾಡಲು ಸಹಾಯ ಮಾಡುತ್ತದೆ. ಸಾಧ್ಯವಾದಷ್ಟು ಬೇಗನೆ ನಮ್ಮ ಜೀವನದಲ್ಲಿ ಇವುಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸೋಣ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.